ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಇದು ಆಧಾರವಿಲ್ಲದ ಆರೋಪ ಅಂತ ಕಿಡಿಕಾರಿದ್ದಾರೆ. ಅವರು ಸ್ವತಂತ್ರರಿದ್ದಾರೆ, ಇವರು ಸ್ವತಂತ್ರರಿದ್ದಾರೆ. ವಿಧಾನಸಭೆ ಇರೋದೇನಕ್ಕೆ ಹೇಳಿ? ವಿಧಾನಸಭೆಯಲ್ಲಿ ಪ್ರತಿಯೊಂದು ದಾಖಲೆಗೆ ಹೋಗುತ್ತೆ. ಇಲ್ಲಿ ಆರೋಪ ಮಾಡಬೇಕು ಅಂದ್ರೆ ಆಧಾರ ಕೊಟ್ಟು ನೋಟಿಸ್ ಕೊಟ್ಟು ಆರೋಪ ಮಾಡಬೇಕಾಗತ್ತೆ. ಅವ್ರ ಹತ್ರ ಆಧಾರ ಇಲ್ಲ. ಅದಕ್ಕೋಸ್ಕರ ಒಂದು ಪರ್ಸೆಪ್ಷನ್ ಡೆವಲಪ್ ಮಾಡೋಕ್ಕೋಸ್ಕರ, ನೆರೇಟಿವ್ ಬಿಲ್ಡ್ ಮಾಡೋಕ್ಕೋಸ್ಕರ ಹೊರಗಡೆ ಹೋಗಿ ಆರೋಪ ಮಾಡ್ತಿದ್ದಾರೆ. ಹುಲಿಹಟ್ಟಿ ಶೇಖರ್ ಅವ್ರ ಹತ್ರ ಏನಾರು ದಾಖಲೆ ಇದ್ರೆ ಅವ್ರು ದೂರು ಕೊಡ್ಬೋದಲ್ಲ. ಯಾಕೆ ಗಾಳಿ ಮೇಲೆ ಯಾಕೆ ಗುಂಡು ಹಾರಿಸ್ಬೇಕು? ನಿರ್ದಿಷ್ಟವಾಗಿ ಗುಂಡು ಹಾರಿಸ್ಲಿ. ಗಾಳಿ ಮೇಲೆ ಯಾಕೆ ಹಾರಿಸ್ಬೇಕು? ಯಾರಿಗೋ ಗುರಿ ಇಟ್ಕೊಂಡು ಇನ್ನೇನೋ ಯಾಕೆ ಹಾರಿಸ್ಬೇಕು? ಮತ್ತಿಷ್ಟಾದ್ಮೇಲೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಉಪ್ಪು ತಿಂದವನು ನೀರು ಕುಡಿತಾನೆ. ಟೆಂಡರ್ ಅಕ್ರಮ ನಡೆದಿದೆ ಅಂತ ಹೇಳಿದ್ದಾರೆ. ಅವರು ಸ್ವತಂತ್ರರಿದ್ದಾರಲ್ಲ, ಅವರು ಕೂಡ ದಾಖಲೆಗಳನ್ನು ಕೊಡೋದಕ್ಕೆ ಸ್ವತಂತ್ರರಿದ್ದಾರೆ. ಒಂದೇ ದಿನ ಕೋಟಿ ಲೆಕ್ಕದಲ್ಲಿ ಟೆಂಡರ್ ಆಗಿದೆ ಅಂತ ಶಾಸಕ ಗೂಳಿಹಟ್ಟಿ ಶೇಖರ್ ಆರೋಪಿಸಿದ್ದಾರೆ. ಇದನ್ನೇ ಇಂದು ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ. ದಾಖಲೆ ಕೇಳಿದ ಸಿಎಂಗೆ ಸಿದ್ದರಾಮಯ್ಯ ಅವರು ತನಿಖೆಯ ಸವಾಲೆಸೆದಿದ್ದಾರೆ. ಗೂಳಿಹಟ್ಟಿ ಶೇಖರ್ ಅವರು ತರಾತುರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಟೆಂಡರ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂಗೆ ಸಿದ್ದರಾಮಯ್ಯ ಅವರು ತನಿಖೆಯ ಸವಾಲೆಸೆದಿದ್ದಾರೆ. ಹಾಗಾದ್ರೆ ಏನೇನ್ ಮಾತಾಡಿದ್ರು ಬನ್ನಿ ನೋಡೋಣ. ಇದಕ್ಕೆ ಪೂರಕವಾಗಿ ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಗೂಳಿಹಟ್ಟಿ ಶೇಖರ್ ಒಂದು ಪತ್ರ ಬರೆದಿದ್ದಾರೆ. ಯಾರಿಗೆ? ಅಪರ ಮುಖ್ಯ ಕಾರ್ಯದರ್ಶಿ ಜಲಸಂಪನ್ಮೂಲ ಇಲಾಖೆ. ನಿಯಮಗಳಲ್ಲಿ ಕೆಬಿಜೆಎನ್ಎಲ್, ವಿಜೆಎನ್ಎಲ್, ಕೆಎನ್ಎನ್ಎಲ್ ಹಾಗೂ ಇತರ ನೀರಾವರಿ ನಿಗಮಗಳ ಮುಖಾಂತರ ನಿಗಮದ ಬೋರ್ಡ್ಗಳಲ್ಲಿ ಅಕ್ರಮವಾಗಿ ನಡವಳಿಕೆಗಳನ್ನು ಮಾಡಿಕೊಂಡು ಸುಮಾರು ಒಂದೇ ದಿನ ವಿವಿಧ ಬೋರ್ಡ್ಗಳಲ್ಲಿ 18,000 ಕೋಟಿಗೆ ನೀಡಿರುವ ಟೆಂಡರ್ ವರ್ಕ್ ಆರ್ಡರ್ಗಳನ್ನು ರದ್ದುಪಡಿಸಿ ಮರು ಟೆಂಡರ್ಗೆ ಆದೇಶ ನೀಡಲು ನೀಡಿರುವ ಬಲವಾದ ಕಾರಣಗಳು. ತರಾತುರಿಯಲ್ಲಿ ಮಾಡಬೇಕು, ರದ್ದು ಮಾಡಬೇಕು ಅಂತೆಲ್ಲ ಇವರು MLA, ಬಿಜೆಪಿ MLA, ಸೀನಿಯರ್ MLA, ಮಿನಿಸ್ಟರ್ ಆಗಿದ್ದವರು. ಗೂಳಿಹಟ್ಟಿ ಶೇಖರ್ ಜನರಲ್ ಆಗಿ ಪತ್ರ ಬರೆದಿದ್ದಾರೆ. ನಾವು ಅವ್ರಿಗೆ ವಾಪಸ್ ಪತ್ರ ಬರೆದು ಕೇಳ್ತಾ ಇದ್ದೇವೆ. ಅವ್ರಿಗೂ ಅಷ್ಟೇ ಸ್ಪೆಸಿಫಿಕ್ ಕೇಸ್ ಇದ್ರೆ ಕೊಡ್ಲಿ, ತನಿಖೆ ಮಾಡ್ತೇವೆ. ನಿನ್ನ ಸದನದಲ್ಲೂ ಕೂಡ ಹೇಳಿದ್ವಿ, ನಾವು ಬಹಳ ಸ್ಪಷ್ಟವಾಗಿದ್ದೇವೆ. ಯಾವುದಾದ್ರೂ ಅಧಿಕಾರಿ ಯಾವುದಾದ್ರೂ ಹಂತದಲ್ಲಿ ಏನಾದರೂ ಇದ್ರೆ ತನಿಖೆ ಮಾಡ್ತೇವೆ. ಮೊದಲಿಂದ ನಮ್ಮ ನಿಲುವಿದೆ, ಇವತ್ತಿಂದಲ್ಲ. ಅದು ಯಾವುದನ್ನು ಕೊಡದೆ, ಏನನ್ನೂ ಮಾಡದೆ ಜನರಲ್ ರಿಮಾರ್ಕ್ಸ್ ಅನ್ನು ಮಾಡ್ಕೊಂತ ಹೋದ್ರೆ ಕಾಂಗ್ರೆಸ್ 5 ವರ್ಷ ಆಡಳಿತ ಮಾಡಿದೆ. ಇದು ದಾಖಲೆ ಅಂದ್ರೆ ಏನು? ಭ್ರಷ್ಟಾಚಾರ ಮಾಡಿದ್ವಿ ಅನ್ಲಿಕ್ಕೆ ಏನು ದಾಖಲೆ? ದಾಖಲೆ ಬಿಡುಗಡೆ ಮಾಡಿ ತೋರ್ಸಕ್ಕಾಗತ್ತಾ? ಸರ್, ಗೂಳಿಹಟ್ಟಿ ಶೇಖರ್ ಕೂಡ ಫೋಟೋ ಹಿಡ್ಕೊಂಡು ತೋರ್ಸಕ್ಕಾಗತ್ತ? ಗೂಳಿಹಟ್ಟಿ ಶೇಖರ್ ಏನಂತ ಬಂದಿದ್ದಾರೆ, 18,000 ಕೋಟಿ ರೂಪಾಯಿ. ಅಲ್ಲ, ಗೂಳಿಹಟ್ಟಿ ಶೇಖರ್ ರಿಯಾಕ್ಷನ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಭದ್ರಾ ಮೇಲ್ದಂಡೆಯಲ್ಲಿ ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರು. ಒಂದು ಫೋನ್ ಆಯ್ತು. ಹಾಗೇನು ಕಡ್ಡೆ ಪುರಿ ತಿಂತಿದ್ಯಾಗ? ನೀ ಏನ್ ಮಾಡ್ತಿದ್ಯಪ್ಪ? ಅದು ಹೇಳಿದ್ಯಾ? ಜನಗಳು ರೈಸ್ ಮಾಡಿದ್ಯಾ? ಇಷ್ಟು ನಮ್ಮ ಕಾಲದಲ್ಲಿ ಇದ್ರೆ ನಮ್ಮ ಕಾಲದ ಸೇರ್ಸ್ ಮಾಡುವಾಗ